ಎಲ್ಲ ಸಾರ್ವಜನಿಕ ಪರವಾಗಿ ನಮಗೆ ಇಡೀ ಬಿಳುಗೊಳದ ಒಂದು 7,000 ಜನಸಂಖ್ಯೆ ಇದೆ. ಆ 7,000 ಜನಸಂಖ್ಯೆಯಲ್ಲಿ ಏನಾಗಿದೆ, ನಮ್ಗೆ ಇರೋದು ಒಂದು ಸ್ಮಶಾನ ಹಾಗೆ ಒಂದು ಆಟದ ಮೈದಾನ ಇದೆ. ಆ ಆಟದ ಮೈದಾನ ಹಾಗೂ ಸ್ಮಶಾನಕ್ಕೆ ನಮಗೆ ದಾಖಲಾತಿಗಳಿಲ್ಲ. ಈಗ ಬೇರೆ ಒಂದು ಅನ್ಯ ವ್ಯಕ್ತಿಗಳು ಬಂದು ಅದಕ್ಕೆ ಬೇರೆ ಒಂದು ಅವರ ಜಾಗವನ್ನು ನಮ್ಮ ಜಾಗ ಸೇರುತ್ತೆ ಅಂತಕ್ಕಂಥ ಇದು ಮಾಡ್ತಾರೆ. ಹಾಗಾಗಿ ಅದನ್ನು ನಮ್ಮ ಸಾರ್ವಜನಿಕರ ಒಂದು ನಾವಲ್ ಏನಂತಂದರೆ, ನಮಗೆ ಸ್ಮಶಾನ ಹಾಗೂ ಮತ್ತು ಆಟದ ಮೈದಾನವನ್ನು ನಮಗೆ ದಾಖಲಾತಿ ಮೂಲಕ ನಮ್ಮ ಸಾರ್ವಜನಿಕರಿಗೆ ಉಪಯೋಗವಾಗಿ ಮಾಡಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತಿದ್ದೇವೆ. ಏನಾಗಿದೆ ಅಂತಂದರೆ, ಯಾವುದೋ ಒಂದು 2 ಜನರಿಗೆ ಖಾತೆ ಇದೆ. ಅವರು ಅದೇ ತಹಸೀಲ್ದಾರರು ಏನು ಹೇಳ್ತಾರಂತ ಜಾಗ ಎಲ್ಲಿದೆ ಅಂತ ಅದು ಇನ್ನೂ ಸರ್ವೆ ಮಾಡಿದಾಗಬೇಕು, ಅಲ್ಲಿ ತನಕ ಕಾಯಿದೆ ಅಂತ ಹೇಳ್ತಾರೆ. ಅವರು ಅದ್ರ ಬಗ್ಗೆ ಒಂದು ಗಮನ ಹರಿಸ್ತಾ ಇಲ್ಲ, ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ನಾವು ತಹಸೀಲ್ದಾರರು ಮನವಿ ಮಾಡಿದ್ದೀವಿ, ಏನಂತಂತಂದರೆ ನಾವು ಸದ್ಯದಲ್ಲಿ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ನಾವು ಒಂದು 15 ಡೇಸು ವೆಯ್ಟ್ ಮಾಡ್ತೀವಿ. ಇಲ್ಲ ಅದೇನಾದರೂ ಸರಿಯಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸಾರ್ವಜನಿಕರ ಮೂಲಕ ಈ ಮೂಲಕ ಕೇಳ್ಕೊಳ್ತಿದ್ದಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ 77ರಲ್ಲಿ ಮಶಾಣ ಮತ್ತೆ ಆಟದ ಮೈದಾನ ವಿಚಾರವಾಗಿ ಎಲ್ಲ ಸಭೆ ಸೇರಿ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆಟದ ಮೈದಾನಕ್ಕೆ ಅಂತೇಳಿ ಶಾಲಾ ಆಟದ ಮೈದಾನಕ್ಕೆ ಜಮೀನು ಕಾಯ್ದಿರಿಸ್ಕೊಡ್ಬೇಕು, ಮತ್ತೆ ಮಶಾಣ ಜಮೀನು ಈಗಾಗಲೇ 2 ಎಕರೆ ಇರೋ ಜೊತೆಗೆ ಹೆಚ್ಚುವರಿಯಾಗಿ ಬಳಕೆ ಆಗ್ತಿರ್ತಕ್ಕಂಥ ಜಮೀನನ್ನು ಕೂಡ ಮಶಾಣ ಜಾಗಕ್ಕೆ ಉಳಿಸ್ಕೊಡ್ಬೇಕು ಅಂತೇಳಿ ಗ್ರಾಮಸ್ಥರು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಯನ್ನು ಸ್ವೀಕರಿಸಿದ್ದೀವಿ. ಅದಂತೆ ಈ ದಿನನೇ ಭೂದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಿಂದ 2 ಜಾಗದ ಸರ್ವೆ ಮಾಡಿಸಿ ಜಮೀನು ಕಾಯ್ದಿರಿಸಿಕೊಡ್ಲಿಕ್ಕೆ ಸೂಕ್ತ ಕ್ರಮವನ್ನು ತಾಲೂಕು ಆಡಳಿತದಿಂದ ನಾವು ಮಾಡಿಕೊಡ್ತೇವೆ. ಇವತ್ತು ಬಿಳುಗೊಳ ಗ್ರಾಮದಲ್ಲಿ ಇರ್ತಕ್ಕಂಥ ಸ್ಮಶಾನ ಭೂಮಿ ಮತ್ತು ಆಟದ ಮೈದಾನ ಸರ್ವೆ ನಂಬರ್ 77 ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಗ್ರಾಮದ ಜನತೆ ಎಲ್ಲ ಸಭೆ ಸೇರಿದ್ದು. ಕಾರಣ ಉದ್ದೇಶ ಇಷ್ಟೇ, ಅಲ್ಲಿ ಯಾವುದೇ ಸರ್ಕಾರಿ ಭೂಮಿಗಳು ಇಷ್ಟು ದೊಡ್ಡ ಗ್ರಾಮಕ್ಕೆ, ಸುಮಾರು 8,000 ರಿಂದ 10,000 ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮಕ್ಕೆ ಇರ್ತಕ್ಕಂಥದ್ದು 2 ಭೂಮಿ, ಸರ್ಕಾರಿ ಭೂಮಿ. ಅದನ್ನು ಇವತ್ತು 12 ಪಾಲಾಗಂಥದ್ದು ಒಂದು ಭೀತಿಯಿಂದ ಇವತ್ತೆಲ್ಲ ಸಭೆ ಸೇರಿ ಅದನ್ನು ಸಂಪೂರ್ಣ ಗ್ರಾಮದ ಉಪಯೋಗಕ್ಕೋಸ್ಕರನೇ ಸ್ಮಶಾನ ಮತ್ತು ಆಟದ ಮೈದಾನವನ್ನು ಮೀಸಲು ಮಾಡಿ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಿಸಿದ ರೆವೆನ್ಯೂ ದಾಖಲೆಗಳನ್ನ ಮಾಡಿಕೊಡ್ಬೇಕು ಅಂತೇಳಿ ಕಂದಾಯ ಇಲಾಖೆವರೆಗೂ ಸಮೇತ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಖಂಡಿತವಾಗಿ ನಮಗಿದೆ. ಅಪ್ಪಿತಪ್ಪಿ ಏನಾದ್ರು ಇದ್ರ ಬಗ್ಗೆ ಏನಾದ್ರು ನಿರ್ಲಕ್ಷ್ಯ ತೋರೋದಲ್ಲಿ ಮುಂದಿನ ದಿನದಲ್ಲಿ ಗ್ರಾಮಸ್ಥರು ಸೇರಿ ಆ ಜಾಗನ ಉಳಿಸ್ಕೊಳ್ಳೋ ನಿಟ್ಟಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ.